ಪ್ರಪಂಚದ ಎಲ್ಲ ದೇಶಗಳಿಂದ ನಾವು ತಗೊಂಡ್ರೆ ಕೂಡ ಭೂಮಿಯನ್ನು, ಜಾಗ್ರಫಿ, ಅದನ್ನು ಪೂಜ್ಯ ಭಾವದಿಂದ ನೋಡಿದಂತಹ ಉದಾಹರಣೆ ಎಲ್ಲೂ ಸಿಗೋದಿಲ್ಲ. ಇಲ್ಲಿ ಮಾತ್ರ ನಮಗೆ ಸಿಗೋದು. ಅದಕ್ಕೆ ನೋಡಿ, ಡಯಾನಾ ಎಕ್ ಅಂತ ವಿದೇಶಿ ಮಹಿಳೆ, ಆಕೆ ಒಳ್ಳೆ ವಿದೂಷಿ ಅಂತಲೂ ಹೇಳ್ಬೋದು. ಆಕೆ ಭಾರತದ ಬಗ್ಗೆ ಬರೆಯುವಾಗ ಒಂದು ಪುಸ್ತಕದಲ್ಲಿ ಬರೆದಿದ್ದಾಳೆ, ಇಂಡಿಯಾ ಎ ಸೇಕ್ರೆಡ್ ಜಾಗ್ರಫಿ ಅಂತಲೇ ಕೊಟ್ಟಿದ್ದಾರೆ ಟೈಟ್ಲು. ಅಂದರೆ ಮೂಲ ಹಿಡಿದಿದ್ದಾರೆ ಆಕೆ, ಏನು ಇಂಡಿಯಾ ಅಂತಂದರೆ ಅಂತ. ಇಟ್ ಈಸ್ ನಾಟ್ ಜಸ್ಟ್ ಎ ಕಂಟ್ರಿ ಅಂತ, ಆ ರೀತಿಯ ಸೇಕ್ರೆಡ್ ಜಾಗ್ರಫಿ ಅಂತಲೇ ಆಕೆ ಬರೆದಿದ್ದಾರೆ. ಇಲ್ಲಿ ಸೇಕ್ರೆಡ್ ಜಾಗ್ರಫಿ ಅಂತಂದರೆ ಪೂಜ್ಯವಾದಂತಹ ಒಂದು ಭೂಭಾಗ ಅಂತ ಇಟ್ಕೊಳ್ಬಹುದು, ಪೂಜ್ಯ ರಾಷ್ಟ್ರ ಅಂತ. ಸೊ ನಮ್ಮಲ್ಲಿ ಸಾಮಾನ್ಯ ವಾಡಿಕೆ ಭಾಷೆಯಲ್ಲಿ ಕೂಡ ನಾವು ಇದು ಧರ್ಮಕ್ಷೇತ್ರ, ಕರ್ಮಕ್ಷೇತ್ರ, ಪುಣ್ಯಭೂಮಿ, ಈ ಥರನೇ ಪವಿತ್ರ ಭೂಮಿ ಅಂತ ಈ ಥರನೇ ನಾವು ಸಾಮಾನ್ಯವಾದ ಆಡ್ನುಡಿಯಲ್ಲೇ ನಾವು ಇದನ್ನು ಬಳಸ್ತೀವಿ. ಇದಕ್ಕೆ ಕೆಲವೊಂದು 4-5 ಡೇಟಾ ಪಾಯಿಂಟ್ಸ್ ಹೇಳೋ ಹಾಗಿದ್ದರೆ, ನಮ್ಮಲ್ಲಿ ಸೇಕ್ರೆಡ್ ಜಾಗ್ರಫಿ ಈಗಿರೋದು ಖಂಡಿತವಾದಂತಹ ಭಾರತ, ಅಖಂಡ ಭಾರತ ಅಲ್ಲ. ಸರಿನಾ? ಸರಿ. ಸೊ ಆ ಕಡೆ ತಗೊಂಡ್ರೆ ಬಿಂದು ಮಾಧವ ಎಲ್ಲಿರೋದು? ಕಾಶಿಯಲ್ಲಿ. ಈ ಕಡೆ ತಗೊಂಡ್ರೆ ಸೇತು ಮಾಧವ ಎಲ್ಲಿರೋದು? ರಾಮೇಶ್ವರದಲ್ಲಿ. ಸೊ ಈ ಹೊತ್ತಿಗೂ ಕೂಡ ಅತ್ಯಂತ ಪವಿತ್ರವಾದಂತಹ ಒಂದು ಸೆಪರೇಟ್ ತೀರ್ಥಯಾತ್ರ ಯಾವುದು ಅಂತಂದರೆ ಕಾಶಿ ಟು ರಾಮೇಶ್ವರ. ನೀವು ಬೇರೆ ಯಾವ್ದು ನೋಡ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ. ಕಾಶಿಯಿಂದ ರಾಮೇಶ್ವರದ ಯಾತ್ರೆ ಇದು ಮಾಡಲೇಬೇಕು, ಅತ್ಯಂತ ಶ್ರೇಷ್ಠವಾದ ಯಾತ್ರೆ ಅಂತ.